ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಈ ಒಂದು KSP ಕರ್ನಾಟಕ ಸ್ಟೇಟ್ ಪೊಲೀಸ್ ವತಿಯಿಂದ 50% ಡಿಸ್ಕೌಂಟ್ನೊಂದಿಗೆ ನಮ್ಮ ಒಂದು ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಈ ಒಂದು ವೆಹಿಕಲ್ಗಳ ಒಂದು ಟ್ರಾಫಿಕ್ ವೈಲೇಷನ್ಸ್ ಏನಿದೆಯಲ್ಲ, ಟ್ರಾಫಿಕ್ ವೈಲೇಷನ್ಸ್ ಈ ಚಲನನ್ನು ನಾವು ಪೇ ಮಾಡೋಕ್ಕೆ ಅವಕಾಶನ ಕೊಟ್ಟಿದ್ದಾರೆ. ಇದೇ ಸೆಪ್ಟೆಂಬರ್ 12 ಒಳಗಾಗಿ ಯಾರು ಪೇ ಮಾಡ್ತಾರೆ ಅಂಥವರಿಗೆ 50% ಡಿಸ್ಕೌಂಟನ್ನು ಕೊಟ್ಟಿದ್ದಾರೆ. ನಿಮ್ಮ ಒಂದು ಚಲನು 5,000 ರಿಂದ 10,000 ರೂಪಾಯಿ ಆಗಿರ್ಬೋದು ಅಂತ ತಿಳ್ಕೊಳ್ಳಿ. 10,000 ರೂಪಾಯಿ ನಿಮ್ಮ ಚಲನ್ ಇತ್ತಪ್ಪ ಅಂದರೆ 5,000 ರೂಪಾಯಿ ನೀವು ಪೇ ಮಾಡಬೇಕಾಗುತ್ತೆ. ನಿಮ್ಮ ಒಂದು ಟೋಟಲ್ ಚಲನ್ 5,000 ರೂಪಾಯಿ ಇತ್ತಪ್ಪ ಅಂದರೆ ನಿಮಗೆ ಕೇವಲ 2,500 ರೂಪಾಯಿದಲ್ಲಿ ನಿಮ್ಮ ಒಂದು ಚಲನನ್ನು ಪೇ ಮಾಡಿಕೊಂಡು ನಿಮ್ಮ ಒಂದು ಗಾಡಿಯ ಒಂದು ಈ ಚಲನನ್ನು ನೀವು ಪೇಯನ್ನು ಮಾಡ್ಕೋಬೋದು. ಸೊ ನನ್ನ ಗಾಡಿ ಕೂಡ ಇವಾಗ 1,000 ರೂಪಾಯಿ ಚಲನನ್ನು ಹಾಕಿದ್ದಾರೆ. ನನ್ನ ಗಾಡಿ ನಂಬರು ಬೆಂಗಳೂರಲ್ಲಿ ನಾನು ಫುಟ್ಪಾತಲ್ಲಿ ಪಾರ್ಕ್ ಮಾಡಿದ್ದೀನಿ ಅಂತ ನನ್ನ ಗಾಡಿಗೆ 1,000 ರೂಪಾಯಿ ದಂಡವನ್ನು ಹಾಕಿದ್ದಾರೆ, ಫೈನನ್ನು ಹಾಕಿದ್ದಾರೆ. ಸೊ ನಾನು ಫುಟ್ಪಾತಲ್ಲಿ ನಿಲ್ಲಿಸಿಗೇಸಿ ಮೇಲೆ ಲಾಡ್ಜಲ್ಲಿ ಇದ್ದೀವಿ ನಾವು. ಸೊ ಬೆಳಗ್ಗೆ 11 ನಮ್ಮ ಗಾಡಿಗೆ ಫೋಟೋ ಹೊಡ್ಕೊಂಡು ಫೈನನ್ನು ಹಾಕಿದ್ರು. ನನ್ನ ಮೊಬೈಲ್ಗೆ ಮೆಸೇಜ್ ಬಂತು, ಈ ರೀತಿ ನಿಮ್ಮ ಫುಟ್ಪಾತಲ್ಲಿ ಪಾರ್ಕ್ ಮಾಡಿದರೆ ಹಾಗಾಗಿ ನಿಮಗೆ 1,000 ರೂಪಾಯಿ ದಂಡ ಹಾಕಿದ್ದೀವಿ ಅಂತ ಮೆಸೇಜ್ ಬಂತು. ಸೊ ಅಲ್ಲಿ ಮೊಬೈಲಲ್ಲೂ ಕೂಡ ಆ್ಯಪಲ್ಲಿ ಓಪನ್ ಮಾಡಿದರೆ ನನ್ನ ಗಾಡಿ ನಂಬರ್ ಹಾಕಿದ ತಕ್ಷಣ ನನಗೆ ಈ ಚಲನ್ ಅಂತ ತೋರಿಸ್ತಾ ಇದೆ 1,000 ರೂಪಾಯಿ. ಸೊ ಆ ಒಂದು ದಂಡವನ್ನು ಇವಾಗ ನಾನು ಸೆಪ್ಟೆಂಬರ್ 12 ಒಳಗೆ ನಾನು ಪೇ ಮಾಡಿದ್ದೆ ಅಂದರೆ ಸೊ ನನಗೆ 500 ರೂಪಾಯಿ ಒಳಗಾಗಿ ನನಗೆ ಕ್ಲಿಯರ್ ಆಗುತ್ತೆ. ಇದನ್ನು ಹಾಗೇ ಬಿಟ್ಟನೆ ಅಂದರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ದಂಡ ಹಾಕ್ತಾರೆ ಮತ್ತು ಹೆಚ್ಚಿಗೆ ಆಗುತ್ತೆ ಅದು. ಸೊ ಬಡ್ಡಿ ಗಿಡ್ಡಿ ಎಲ್ಲ ಹಾಕಿದನ್ನು ಮತ್ತೆ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ವತಿಯಿಂದ. ಸೊ ಇದನ್ನು ಆದಷ್ಟು ಸದುಪಯೋಗ ಪಡ್ಕೊಳ್ಳಿ. ಅದನ್ನು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ಅವಕಾಶ ಕರ್ನಾಟಕವನ್ನು ವೆಬ್ಸೈಟಲ್ಲಿ ಕೊಟ್ಟಿದ್ದಾರೆ, KSP ಆ್ಯಪಲ್ಲಿ ಇದೆ, ಕರ್ನಾಟಕ ಸ್ಟೇಟ್ ಪೊಲೀಸ್ ಆ್ಯಪು ಮತ್ತು ಕರ್ನಾಟಕ ಸ್ಟೇಟ್ ಪೊಲೀಸ್ ಪೋರ್ಟಲಲ್ಲಿ ಕೂಡ ಕೊಟ್ಟಿದ್ದಾರೆ. ಮತ್ತು ರೋಡ್ ಟ್ರಾನ್ಸ್ಪೋರ್ಟ್ ವೆಬ್ಸೈಟ್ ಏನಿದೆಯಲ್ಲ ಪರಿವಾಹನ್.gov.in ಅಂತ ಅದರಲ್ಲಿ ಕೂಡ ಕೊಟ್ಟಿದ್ದಾರೆ. ಒಟ್ಟು 4 ವೆಬ್ಸೈಟಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ ಇದಕ್ಕೆ ಪೇ ಮಾಡೋದಕ್ಕೆ. ಸೊ ನಾನು ಕೂಡ ಪೇ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದನ್ನು ಪೇ ಮಾಡ್ಕೋಬೋದು ಅಂತ. ತುಂಬ ಈಜಿ ಇದೆ, ಬನ್ನಿ ಇವಾಗ ಯಾವ ರೀತಿ ಪೇ ಮಾಡೋಂತ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ಗೂಗಲ್ ಸರ್ಚಲ್ಲಿ KSP ಟ್ರಾಫಿಕ್ ಚಲನ್ ಅಂತ ಸರ್ಚ್ ಮಾಡಿ ನಿಮಗೆ ಈ ರೀತಿಯಾಗಿ ಬರುತ್ತೆ. ಒಟ್ಟಲ್ಲಿ 4 ವೆಬ್ಸೈಟ್ಗಳಲ್ಲಿ ಲಭ್ಯ ಇದೆ ಪೇ ಮಾಡೋಕ್ಕೆ. ನಿಮಗೆ ಇದರಲ್ಲಿ ಯಾವುದು ಬೇಕೋ ಅದನ್ನು ಆಯ್ಕೆಯನ್ನು ಮಾಡ್ಕೋಬೋದು. ಮೊದಲನೇದಾಗಿ KSP ಆ್ಯಪ್ ಅಂತ ಬಂದಿದೆ, ಕರ್ನಾಟಕ ಸ್ಟೇಟ್ ಪೊಲೀಸ್ದು ಆ್ಯಪ್ ಅಂತ ಬಂದಿದೆ. ಮತ್ತು ಈ ಚಲನ್ KSP ಅಂತ ಕೂಡ ಬಂದಿದೆ, ಇದರಲ್ಲೂ ಕೂಡ ಪೇಮೆಂಟನ್ನು ಮಾಡ್ಕೋಬೋದು. ಕರ್ನಾಟಕ ಒನ್ ಕೊಟ್ಟಿರೋಡಿ, ಕರ್ನಾಟಕ ಒನ್ ಫ್ರಾಂಚೈಸಿಯಲ್ಲಿ ಕೂಡ ನಿಮಗೆ ಡೈರೆಕ್ಟಾಗಿ ಪೇ ಮಾಡೋಕ್ಕೆ ಅವಕಾಶ ಇದೆ. ಅದೇ ರೀತಿಯಾಗಿ ಕೆಲವೊಂದು ಇನ್ನೊಂದು ವೆಬ್ಸೈಟ್ ಇದೆ ಗೌರ್ಮೆಂಟ್ದು, ಈ ಚಲನ್ ಪರಿವಾಹನ್ ಅಂತ ಇದೆ ನೋಡಿ, ಈ ಚಲನ್ ಪರಿವಾಹನ್.gov.in ಅಂತ, ಇದರಲ್ಲಿ ಕೂಡ ಪೇಮೆಂಟನ್ನು ಮಾಡ್ಕೋಬೋದು. ನಾನಿವಾಗ ಡೈರೆಕ್ಟಾಗಿ ಇಲ್ಲಿ ಫಸ್ಟ್ ಒಂದು ಲಿಂಕ್ ಇದೆ ನೋಡಿ, KSP ಆ್ಯಪು KSP.gov.in ಅಂತ, ಅದನ್ನು ಕ್ಲಿಕ್ ಮಾಡ್ಕೊತಿದ್ದೀನಿ. ಫಸ್ಟ್ ಲಿಂಕನ್ನು ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ ಟ್ರಾಫಿಕ್ ಚಲನ್ ಪೇಮೆಂಟ್ ಅಂತ. ಸಂಚಾರ ಉಲ್ಲಂಘನೆಗಳ ಪಾವತಿಯನ್ನು ಮಾಡ್ಕೋಬೋದು. ಪೇ ಯುವರ್ ಟ್ರಾಫಿಕ್ ಚಲನ್ ಆನ್ಲೈನ್. ಇಲ್ಲಿ ಮೊದಲಿಗೆ ನಿಮ್ಮ ಒಂದು ಮೊಬೈಲ್ ನಂಬರನ್ನ ಹಾಕಬೇಕು. ಇಲ್ಲಿ ಚಾಲ್ತಿರುವಂಥ ಮೊಬೈಲ್ ನಂಬರ್ನ ಹಾಕ್ಕೊಳ್ಳಿ. ಅದಕ್ಕೆ ಗೆಟ್ OTP ಅಂತ ಕ್ಲಿಕ್ ಮಾಡಿದ ನಂತರ ಬಂದಿರುವಂಥ OTP ಹಾಕಿ ವೆರಿಫೈನ ಮಾಡ್ಕೊಳ್ಳಿ. ನೋಡಿ OTP ಹಾಕಿ ನಾನು ವೆರಿಫೈ ಮಾಡ್ಕೊಂಡೆ. ವೆರಿಫೈ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಬರ್ತದೆ, ಪ್ರೇ ಟ್ರಾಫಿಕ್ ಚಲನ್ ಅಂತ ಬರ್ತಾಯಿದೆ, ಪೇಮೆಂಟ್ ಮಾಡಿ ಅಂತ. ಇಲ್ಲಿ ಕೆಲವೊಂದು ಸೂಚನೆಯನ್ನು ಕೊಟ್ಟಿದ್ದಾರೆ, ನೋಟ್ ಅಂತ. ಸೊ ಒಂದು ಸಲ ಓದ್ಕೋಬೇಕು ಏನಿದೆ ಅಂತ ಕೊಟ್ಟಿದ್ದಾರೆ. ನೀವು ಈಗಾಗಲೇ ಪಾವತಿ ಪ್ರಾರಂಭಿಸಿದ್ದರೆ ಮತ್ತೊಮ್ಮೆ ಪ್ರಯತ್ನಿಸುವ ಮೊದಲು ಇಂದಿನ ಪಾವತಿ ಸ್ಥಿತಿ ನವೀಕರಣವರೆಗೂ ದಯವಿಟ್ಟು ಕಾಯಿರಿ ಅಂತ ಕೊಟ್ಟಿದ್ದಾರೆ. ಆಲ್ರೆಡಿ ಪೇಮೆಂಟ್ ಮಾಡಿದರೆ ಏನಾದರೂ ಪೆಂಡಿಂಗ್ ಇದ್ದರೆ ಸ್ವಲ್ಪ ವೇಟ್ ಮಾಡಿ, ಪೇಮೆಂಟ್ ಸಕ್ಸಸ್ಫುಲ್ ಆಗೋವರೆಗೆ ಅಂತ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಪಾವತಿ ಹಾಗೂ ಉಲ್ಲಂಘನೆಗೆ ಸಂಬಂಧಿಸಿದ ಯಾವುದೇ ಪ್ರಶ್ನೆಗಳಿದ್ದಲ್ಲಿ ನೀವು ಸಹಾಯವಾಣಿ ಸಂಪರ್ಕಿಸಲು ಕೊಟ್ಟಿದ್ದಾರೆ. ಏನಾದರೂ ನಿಮಗೆ ಪೇಮೆಂಟ್ ಮಾಡುವಾಗ ಏನಾದರೂ ಪ್ರಾಬ್ಲಮ್ಸ್ಗಳಾದರೆ ಈ ಒಂದು ನಂಬರಿಗೆ ಕರೆ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಇದು ಹೆಲ್ಪ್ಲೈನ್ ನಂಬರು. ಪೇಮೆಂಟ್ ಮಾಡುವಾಗ ಏನಾದರೂ ಪ್ರಾಬ್ಲಮ್ ಆದರೆ ಮಾತ್ರ ಈ ಒಂದು ನಂಬರಿಗೆ ಕರೆ ಮಾಡಿ ಸಾಲ್ವನ್ನು ಮಾಡ್ಕೊಂಡು ಕೊಟ್ಟಿದ್ದಾರೆ. ಮೊದಲಿಗೆ ಇಲ್ಲಿ ನಿಮ್ಮ ಒಂದು ವೆಹಿಕಲ್ ನಂಬರನ್ನು ಸರ್ಚ್ ಮಾಡಿ, ನಿಮ್ಮದು ಬೈಕು ಅಥವಾ ಕಾರು ಏನಿದೆ ಟ್ರಾಫಿಕ್ ವೈಲೇಷನ್ ಆಗಿದೆ ಅಂತ ಅಂದ್ಕೊಂಡಿದ್ರೆ ಆ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿದಂಥ ಸರ್ಚ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ರೈಟ್ ಸೈಡಲ್ಲಿ ಶೋ ಆಗ್ತಾಯಿದೆ ನೋಡಿ, ಫೈನ್ ಒಟ್ಟು ಇಲ್ಲಿ 00 ಅಂತ ಬಂದಿದೆ. ಸೊ ನಿಮ್ಮ ಗಾಡಿ ನಂಬರ್ ಹಾಕಿದ ನಂತರ ಎಷ್ಟು ಪೇ ಮಾಡಬೇಕು ನೀವು ಅಂತ ಇಲ್ಲಿ ತೋರಿಸುತ್ತೆ. ಅಂದರೆ ಟೋಟಲ್ ಅಮೌಂಟಲ್ಲಿ 50% ಡಿಸ್ಕೌಂಟ್ ಆಗಿಯೇ ನಿಮಗೆ ಇಲ್ಲಿ ಪೇ ಮಾಡೋದಕ್ಕೆ ಹೇಳುತ್ತೆ ಅದು. ನೋಡಿ ಇಲ್ಲಿ ನಾನು ಗಾಡಿ ನಂಬರ್ ಹಾಕಿ ನಾನು ಸರ್ಚ್ ಅಂತ ಕೊಟ್ಟ ನಂತರ ಇಲ್ಲಿ ನಮಗೆ ರಿಜಿಸ್ಟರ್ ನಂಬರು, ನೋಟಿಸ್ ಡೇಟು, ಯಾವೊಂದು ಡೇಟಿಗೆ ಇದು ಚಲನ್ ಆಗಿದೆ ಅಂತ ಡೇಟ್ ಕೂಡ ತೋರಿಸುತ್ತೆ ನಿಮಗೆ. ಮತ್ತು ಇಲ್ಲಿ ಫೈನ್ ಅಮೌಂಟನ್ನು ಕೊಟ್ಟಿದ್ದಾರೆ. ಒಂದು 1,000 ರೂಪಾಯಿ ಫೈನ್ ಅಮೌಂಟ್ ಇತ್ತು. ಸೊ ಅದು ಇವಾಗ ಡಿಸ್ಕೌಂಟ್ ಆಗಿ 500 ರೂಪಾಯಿ ಅಂತ ಬಂದಿದೆ ಒಟ್ಟು. ಸೊ ನನಗೆ 1,000 ರೂಪಾಯಿ ಇತ್ತು ಚಲನು. ಮೊದಲೇ ಗೊತ್ತಿತ್ತು ನನಗೆ
ಈ ರೀತಿಯಾಗಿ ಚಲನ್ ಹಾಕಿದ್ದಾರೆ ಅಂತ. ಸೊ ಇದಕ್ಕೋಸ್ಕರನೇ ವೇಟ್ ಮಾಡ್ತಾಯಿದ್ದೆ ನಾನು. ಪ್ರತಿ ವರ್ಷ ಸರ್ಕಾರದ ವತಿಯಿಂದ ಈ ಒಂದು ಟ್ರಾಫಿಕ್ ಚಲನ್ ವೈಲೇಷನ್ಸ್ ಏನಿದಾವೆ ಆ ಒಂದು ಚಲನ್ ಪೇ ಮಾಡೋದಕ್ಕೆ ಪ್ರತಿ ವರ್ಷ ನಮಗೆ ಡಿಸ್ಕೌಂಟನ್ನು ಕೊಡ್ತಾರೆ, 50% ಡಿಸ್ಕೌಂಟ್ ಕೊಡ್ತಾರೆ ಪ್ರತಿ ವರ್ಷ. ಸೊ ಒಂದು ಡಿಸ್ಕೌಂಟ್ ಕೊಟ್ಟಾಗ ಮಾತ್ರ ನಾವು ಪೇ ಮಾಡ್ಕೋಬೇಕು, ನಮಗೆ ಲಾಭ ಆಗುತ್ತೆ. ನೀವು ನಾರ್ಮಲಾಗಿ ಮತ್ತೆ ಪೇ ಮಾಡ್ತೀನಿ ಅಂದರೆ ಮಾಡ್ಕೋಬೋದು. ಯಾಕಂದರೆ ಗಾಡಿ ಮಾರಾಟ ಮಾಡುವಾಗ ಈ ಒಂದು ಟ್ರಾಫಿಕ್ ವೈಲೇಷನ್ಸ್ ಏನು ಚಲನ್ ಇರ್ತವೆ ಈ ಚಲನನ್ನು ನೀವು ಪೇ ಮಾಡಲೇಬೇಕು. ಪೇ ಮಾಡಿದರೆ ಮಾತ್ರ ನಿಮ್ಮೊಂದು ಗಾಡಿ ಮಾರಾಟ ಆಗುತ್ತೆ, ಇಲ್ಲಾಂದರೆ ಮಾರಾಟ ಆಗೋದೇ ಇಲ್ಲ. ಹಾಗಾಗಿ ಅರ್ಜೆಂಟ್ ಇದ್ದರೆ ಯಾವಾಗ ಬೇಕೋ ಅವ್ರು ಮಾಡ್ಕೋಬೋದು. ಇಲ್ಲ ವೇಟ್ ಮಾಡ್ತಾರೆ ಏನಂದರೆ 1 ವರ್ಷ 6 ತಿಂಗಳು ವೇಟ್ ಮಾಡಿ ಸರ್ಕಾರದ ಜೊತೆ 50% ಡಿಸ್ಕೌಂಟಲ್ಲಿ ನೀವು ಪೇಮೆಂಟನ್ನು ಮಾಡ್ಕೋಬೋದು. ಕಡಿಮೆ ಮೊತ್ತ ಇದೆ ನಮ್ಮದು, ಸೊ ನಡೆಯುತ್ತೆ ಅಂತ ಬಿಟ್ಟಿದ್ದೆ ನಾನು. ಸೊ ಜಾಸ್ತಿ ಮೊತ್ತ ಹೆವಿ ಅಮೌಂಟ್ ಇರುತ್ತೆ ಕೆಲವೊಂದು ಸಲ ಈ ಚಲನು. ಸೊ ಅಂಥವರು ವೇಟ್ ಮಾಡಲೇಬೇಕಾಗುತ್ತೆ, 50% ಡಿಸ್ಕೌಂಟ್ ಸಿಗುತ್ತೆ. ಹಾಗಾಗಿ ನೋಡಿ ಇಲ್ಲಿ ವ್ಯೂ ಅಂತ ಕೊಡ್ಬೇಕು. ಇಲ್ಲಿ ವ್ಯೂ ಅಂತ ಇದೆ ನೋಡಿ. ಈ ಒಂದು ವ್ಯೂ ಅಂತ ಕೊಟ್ಟರೆ ನಿಮಗೆ ಎಲ್ಲಿ ನೀವು ವೈಲೇಷನ್ ಮಾಡಿದ್ರೆ ಆ ಒಂದು ಫೋಟೋ ಸಿಗುತ್ತೆ ನಿಮಗೆ. ಅಂದರೆ ನಿಮ್ಮ ಗಾಡಿ ಎಲ್ಲಿ ಒಂದು ಟ್ರಾಫಿಕ್ ರೂಲ್ಸನ್ನು ಉಲ್ಲಂಘನೆ ಮಾಡಿದೆ ಆ ಒಂದು ಫೋಟೋನ ಕ್ಯಾಪ್ಚರ್ ಆಗಿರುತ್ತೆ ಇಲ್ಲಿ. ಸೊ ಅದನ್ನು ನೀವು ನೋಡ್ಕೋಬೋದು ವ್ಯೂ ಅಂತ ಕೊಟ್ಟರೆ. ಇವಾಗ ನಾವು ಇಲ್ಲಿ ಟಿಕ್ ಮಾಡ್ಕೊಳ್ಳಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಟಿಕ್ ಅಂತ ಸೀರಿಯಲ್ ನಂಬರಲ್ಲಿ. ಇದನ್ನು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡಿದ್ದೀನಿ. ಟಿಕ್ ಮಾಡ್ಕೊಂಡ ನಂತರ ಮೇಲ್ಗಡೆ ಪೇ ಅಂತ ಬಂತು ನೋಡಿ, ಪೇ ಪಾವತಿಸಿ ಅಂತ ಬಂದಿದೆ. ಅದರ ಮೇಲೆ ಕ್ಲಿಕ್ ಮಾಡಿ ನೋಡಿ. ಪೇ ಅಂತ ಕೊಟ್ಟ ನಂತರ ನಿಮಗೆ ಇಲ್ಲಿ ಪ್ಲೀಸ್ ಎಂಟರ್ ಯುವರ್ ಇಮೇಲ್ ಅಡ್ರೆಸ್ ಅಂತ ಕೊಟ್ಟಿದ್ದಾರೆ. ಟು ರಿಸೀವ್ ದ ರಿಸಿಪ್ಟ್ ಅಂತ ಕೊಟ್ಟಿದ್ದಾರೆ. ನೀವು ಪೇ ಮಾಡಿದ್ದಕ್ಕೆ ನಿಮ್ಮೊಂದು ರಿಸಿಪ್ಟು ಮೇಲ್ ಮುಖಾಂತರ ನೀವು ಸ್ವೀಕರಿಸ್ತೀರಿ ಅಂತ ಕೊಟ್ಟಿದ್ದಾರೆ. ಚಾಲ್ತಿರುವ ಯೂಸ್ ಮಾಡ್ತಿರುವಂಥ ಒಂದು ಇಮೇಲ್ ಐ ಡಿಯನ್ನು ಇಲ್ಲಿ ಹಾಕ್ಕೊಳ್ಳಿ. ಇಮೇಲ್ ಹಾಕ್ಕೊಂಡು ಇಲ್ಲಿ ಪೇ ಅಂತಿದೆ ನೋಡಿ, ಮತ್ತೊಮ್ಮೆ ಪೇ ಅಂತ ಕ್ಲಿಕ್ ಮಾಡಿ ನೋಡಿ. ಪೇ ಅಂತ ಕೊಟ್ಟ ನಂತರ ನನಗೆ ಎರರ್ ಬರ್ತಾ ಇದೆ, ಸರ್ವರ್ ಏನೋ ಪ್ರಾಬ್ಲಮ್ ಇರ್ಬೋದು ಅನಿಸುತ್ತೆ. ಎನೇಬಲ್ ಟು ಇನಿಟಿಯೇಟ್ ಟ್ರಾನ್ಸಾಕ್ಷನ್ ಅಂತ ಬರ್ತಾ ಇದೆ. ಸೊ ಇದು 3-4 ಸಲ ಆಯಿತು. ಸೊ ಈ ರೀತಿಯೇ ಬರ್ತಾಯಿದೆ, ಎರರ್ ಬರ್ತಾಯಿದೆ. ಸೊ ಆಗ್ತಾಯಿಲ್ಲ. ಸೊ ಇವಾಗ ನಾನು ಮತ್ತೊಂದು ವೆಬ್ಸೈಟನ್ನು ಟ್ರೈ ಮಾಡ್ತೀನಿ. ಇದು KSP ಆ್ಯಪು ಪೋರ್ಟಲಲ್ಲಿ ಮಾಡ್ತಾಯಿದ್ದೆ ನಾನು. ಸೊ ಈ ಥರ ಬರ್ತಾಯಿದೆ 4-5 ಸಲ ಆಯಿತು. ಇವಾಗ ನಾನು ಡೈರೆಕ್ಟಾಗಿ ಕರ್ನಾಟಕವನ್ನು ವೆಬ್ಸೈಟಲ್ಲಿ ಹೋಗ್ತೀನಿ. ಕರ್ನಾಟಕವನ್ನು ವೆಬ್ಸೈಟಲ್ಲಿ ಸರ್ವರ್ ಇರುತ್ತೆ. ಸೊ ಹಾಗಾಗಿ ಅದರಲ್ಲಿ ನಾನು ಪೇಮೆಂಟ್ ಮಾಡ್ತೀನಿ. ಇವಾಗ ಬನ್ನಿ ಗೂಗಲ್ ಸರ್ಚಿಗೆ ಹೋಗೋಣ. ಅದೇ ಒಂದು ಗೂಗಲ್ ಸರ್ಚಲ್ಲಿ KSP ಟ್ರಾಫಿಕ್ ಚಲನ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ಮೇಲೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ಇಲ್ಲಿ ಕಲೆಕ್ಟ್ ಫಾರ್ ಫೈನ್ ಟ್ರಾಫಿಕ್ ವೈಲೇಷನ್ ಅಂತಿದೆ ನೋಡಿ, ಕರ್ನಾಟಕ ಒನ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಮೊಬೈಲ್ ನಂಬರ್ ಕೇಳುತ್ತೆ. ಇಲ್ಲಿ ಮೊಬೈಲ್ ನಂಬರ್ ಹಾಕಿ OTP ಹಾಕಿ ವ್ಯಾಲಿಡ್ ಮಾಡ್ಕೊಳ್ಳಿ. OTP ಹಾಕಿ ವ್ಯಾಲಿಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನನ್ನ ಒಂದು ವೆಹಿಕಲ್ಲು ಬೆಂಗಳೂರಲ್ಲಿ ಟ್ರಾಫಿಕ್ ವೈಲೇಷನ್ ಮಾಡಿದೆ. ಸೊ ಹಾಗಾಗಿ ಇಲ್ಲಿ ಮೊದಲಿಗೆ ಸಿಟಿ ಕೊಟ್ಟಿದ್ದಾರೆ. ಬೆಂಗಳೂರು, ಬೆಳಗಾವಿ, ಹುಬ್ಬಳ್ಳಿ ಧಾರವಾಡ, ಶಿವಮೊಗ್ಗ, ಮಂಗಳೂರು ಮತ್ತು ಮೈಸೂರು, ದಾವಣಗೆರೆ ಇಷ್ಟು ಜಿಲ್ಲೆಗಳಲ್ಲಿ ಟ್ರಾಫಿಕ್ ವೈಲೇಷನ್ ಆಗಿದ್ದರೆ ಮಾತ್ರ ಈ ಚಲನ್ ಬಂದಿರುತ್ತೆ. ಸೊ ಇಷ್ಟೇ ಕೊಟ್ಟಿದ್ದಾರೆ, ಬೇರೆ ಒಂದು ಜಿಲ್ಲೆಗಳು ಇಲ್ಲ, ಯಾಕಂತ ನನಗೆ ಗೊತ್ತಿಲ್ಲ. ಸೊ ಇಲ್ಲಿ ನಂದು ಬೆಂಗಳೂರಲ್ಲಿ ನಂದು ಟ್ರಾಫಿಕ್ ವೈಲೇಷನ್ ಆಗಿದೆ. ಸೊ ಹಾಗಾಗಿ ನಾನು ಬೆಂಗಳೂರು ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಬೆಂಗಳೂರು ತಂದು ಇಲ್ಲಿ ನೋಟಿಸ್ ನಂಬರು ಅಂತ ಕೇಳ್ತಾ ಇದೆ. ಸೊ ನೋಟಿಸ್ ನಂಬರ್ ಇದು ಗೊತ್ತಿದ್ದರೆ ನೋಟಿಸ್ ನಂಬರ್ ಆಗ್ಬೋದು, ಅದು ಗೊತ್ತಿಲ್ಲ ಅಂದರೆ ಕೆಳಗಡೆ ರಿಜಿಸ್ಟರ್ ನಂಬರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ರಿಜಿಸ್ಟರ್ ನಂಬರ್ ಅಂದರೆ ಗಾಡಿ ವೆಹಿಕಲ್ ನಂಬರು, ಅದನ್ನು ಟಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ಗಾಡಿ ನಂಬರ್ ಹಾಕಬೇಕು. ಬೈಕ್ ಇದ್ದರೆ ಬೈಕು ಅಥವಾ ಕಾರಿಂದ ಆಗಿದ್ದರೆ ಕಾರಿಂದ ನಂಬರ್ ಹಾಕಿ ಮಾಡಿ ಸರ್ಚ್ ಅಂತ ಇಲ್ಲಿ ಕ್ಲಿಕ್ ಮಾಡಿ. ನೋಡಿ ಓಪನ್ ಆಗಿದೆ ನನಗೆ. ಕಲೆಕ್ಷನ್ ಆಫ್ ಫೈನ್ ಫಾರ್ ಟ್ರಾಫಿಕ್ ವೈಲೇಷನ್. ಮೊದಲಿಗೆ ಇಲ್ಲಿ ಇಮೇಲ್ ಐ ಡಿ ಹಾಕಬೇಕು, ಕಂಪಲ್ಸರಿ ಇಮೇಲ್ ಐ ಡಿ ಬೇಕು. ಯಾಕಂದರೆ ರಿಸಿಪ್ಟ್ ನಿಮಗೆ ಕಳಿಸ್ಕೊಡ್ತಾರೆ ಮೇಲ್ ಮುಖಾಂತರ. ಎಷ್ಟು ಪೇಮೆಂಟ್ ಮಾಡಬೇಕಂತ ಇಲ್ಲಿ 0 ತೋರಿಸ್ತಾ ಇದೆ ಯಾಕೋ. ವ್ಯೂ ಡಿಜಿಟಲ್ ವೈಲೇಷನ್ ಇಮೇಜ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಕ್ಲಿಕ್ ಮಾಡಿಕೊಂಡ್ರೆ ವ್ಯೂ ಡಿಜಿಟಲ್ ಆ್ಯಪ್ ವೈಲೇಷನ್ ಇಮೇಜ್, ನಿಮಗೆ ಎಲ್ಲಿ ವೈಲೇಷನ್ ಮಾಡಿರ್ತೀರ ಅಲ್ಲಿದು ನಿಮಗೆ ಫೋಟೋ ಸಿಗುತ್ತಿದ್ರೆ ಅಲ್ಲಿ. ಸೊ ಅದನ್ನು ಕ್ಲಿಕ್ ಮಾಡ್ಕೊಂಡು ನೋಡ್ಕೊಳ್ಳಿ, ಎಲ್ಲಿ ವೈಲೇಷನ್ ಮಾಡಿದ್ದೀವಿ ಅಂತ ನಿಮ್ಗೆ ಗೊತ್ತಾಗುತ್ತೆ, ಐಡಿಯಾ ಬರುತ್ತೆ ನಾವು ಎಲ್ಲಿ ವೈಲೇಷನ್ ಮಾಡ್ಕೊಂಡಿದ್ದೀವಿ ಅಂತ. ಅದಂತ ಇಲ್ಲಿ ಯಾವ ರೀಡ್ ದ ಅಗ್ರಿ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡೋ ಕೆಳಗಡೆ ಸ್ಕ್ರಾಲ್ ಆನ್ ಮಾಡಿ ಅಲ್ಲಿ ನಿಮ್ಮೊಂದು ವೆಹಿಕಲ್ ನಂಬರು, ವೆಹಿಕಲ್ ನೋಟಿಸ್ ಡೇಟು, ಯಾವಾಗ ವೈಲೇಷನ್ ಡೇಟ್ ಆಗಿದೆ ಅದು ಟೈಮ್ ಕೂಡ ಕೊಟ್ಟಿರ್ತಾರೆ ನೋಡಿ. ಕೆಳಗೆ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ನಮ್ಮದು ನೋಟಿಸ್ ನಂಬರು, ರಿಜಿಸ್ಟ್ರೇಷನ್ ನಂಬರು, ಯಾವ ಒಂದು ಡೇಟಿಗೆ ವೈಲೇಷನ್ ಆಗಿದೆ, ಟೈಮು ಮತ್ತು ಪಾಯಿಂಟ್ ನೇಮು, ಡಿಜಿಟಲ್ ವೈಲೇಷನ್ನು, ಪಾರ್ಕಿಂಗ್ ಆನ್ ಫುಟ್ಪಾತು, ಏನಂತ ರೀಸನ್ ಅಂತ ಕೊಟ್ಟಿದ್ದಾರೆ, ಡಿಸ್ಕ್ರಿಪ್ಷನ್ನು ಮತ್ತು ಫೈನ್ ಅಮೌಂಟು 1000 ರೂಪಾಯಿ ಇತ್ತು, ಇದನ್ನು 500 ರೂಪಾಯಿ ಅಂತ ತೋರಿಸ್ತಾ ಇದೆ. ಸೊ ಇಲ್ಲಿ ಟಿಕ್ ಮಾಡ್ಕೊಳ್ಳಿ. ಇದು ನೋಡಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಕಂಟಿನ್ಯೂ ಫಾರ್ ಪೇಮೆಂಟ್ ಅಂತಿದೆ ನೋಡಿ ಕೆಳಗಡೆ. ಕಂಟಿನ್ಯೂ ಫಾರ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಇಮೇಜನ್ನು ನೋಡಿಕೊಂಡೆ, ವಿವೋ ಅಂತ ಕ್ಲಿಕ್ ಕೊಟ್ಟ ನಂತರ ನನ್ನ ಗಾಡಿ ಎಲ್ಲಿ ನಿಲ್ಲಿಸಿದ್ದೀನಿ ಅಂತ ಅದು ಫೋಟೋ ಕೂಡ ಕ್ಲಿಕ್ ಮಾಡಿದ್ದಾರೆ ನೋಡಿ. ಫುಟ್ಪಾತಲ್ಲಿ ನನ್ನ ವೆಹಿಕಲ್ಲು ನಿಂತಿದೆ ಅಂತ ಇದನ್ನು ಫೋಟೋ ಕೂಡ ಹೊಡೆದು ಹಾಕಿದ್ದಾರೆ. ಈ ರೀತಿಯಾಗಿ ನಾನು ನಿಲ್ಲಿಸಿದ್ದು ನಿಜ ಇತ್ತು. ಸೊ ಹಾಗಾಗಿ ಇದನ್ನು ನಾನು ಪೇ ಮಾಡ್ತಾಯಿದ್ದೀನಿ. ಒಂದು ಸಲ ಕನ್ಫರ್ಮ್ ಮಾಡ್ಕೋಬೇಕು. ಕೆಲವೊಂದು ಸಲ
ತಪ್ಪಾದ ಒಂದು ಮಾಹಿತಿ ಕೂಡ ನಮ್ಮ ಒಂದು ಗಾಡಿಗೆ ಚಲನ್ ಬಿದ್ದಿರುತ್ತೆ. ಹಾಗಾಗಿ ಕರೆಕ್ಟಾಗಿದೆಯಲ್ಲ ಅಂತ ಒಂದು ಸಲ ನೋಡ್ಕೋಬೇಕು. ನಮ್ಮದೇನ ಗಾಡಿ ಅಥವಾ ಬೇರೆ ಗಾಡಿನ ಅಂತ. ಬೇರೆ ಗಾಡಿ ಕೂಡ ನಮ್ಮ ನಂಬರ್ ಮೇಲೆ ಚಲನ್ ಬಿದ್ದಿರ್ತವೆ. ಹಾಗಾಗಿ ಅದನ್ನು ಕರೆಕ್ಟಾಗಿದೆಯಲ್ಲ ಅಂತ ಒಂದು ಸಲ ವೆರಿಫೈ ಮಾಡ್ಕೋಬೇಕು. ನಿಮಗೆ ಕೆಳಗಡೆ ಈ ಒಂದು ಕಂಟಿನ್ಯೂ ಫಾರ್ ಪೇಮೆಂಟ್ ಅಂತ ಏನಿದೆಯಲ್ಲ, ಸೊ ಇದು ನಿಮಗೆ ಒಂದು ಸಲ ಪೇ ಆಗ್ತಿರಲ್ಲ ಅಂದರೆ ಇದು ನಿಮಗೆ ಇಲ್ಲಿ ಕಲರು ಡಾರ್ಕ್ ಆಗಿ ಕಾಣ್ತಿರಲ್ಲ. ಸೊ ಎದಕ್ಕೆ ಕಾಣ್ತಿರಲ್ಲ ಅಂದರೆ ಇಲ್ಲಿ ಮೇಲ್ಗಡೆ ಮಿಸ್ಟೇಕ್ ಆಗಿರುತ್ತೆ. ಏನಪ್ಪ ಅಂದರೆ ಇಲ್ಲಿ 2 ಆಪ್ಷನ್ ಕೊಟ್ಟಿದ್ದಾರೆ, ಪೇಮೆಂಟ್ ಮೆಥಡ್ ಅಂತ, ಸೆಲೆಕ್ಟ್ ಯುವರ್ ಪೇಮೆಂಟ್ ಗೆಟ್ವೇ ಅಂತ ಕೊಟ್ಟಿದ್ದಾರೆ. ಇಲ್ಲಿ NTT ಡೇರಾ ಅಂತ ಕೊಟ್ಟಿದ್ದಾರೆ. NTT ಡಾಟಾದು ಪೇಮೆಂಟ್ ಇದೆ, ಒಂದು ರೋಜರ್ ಪ್ರೇ ಅಂತಿದೆ. ಇವೆರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ರೋಜರ್ ಪ್ರೇ ಅಂತ ತೊಗೊಳ್ಳಿ, ಈಸಿಯಾಗಿ ಆಗುತ್ತೆ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡಾಗ ಮಾತ್ರ ನಿಮಗೆ ಈ ರೀತಿ ಬರುತ್ತೆ. ಪೇಮೆಂಟ್ ಮಾಡಲು ಮತ್ತು UPI ಅಂತ ಕೊಟ್ಟಿದ್ದಾರೆ, ರೋಜರ್ ಪೇ UPI ಅಂತ ಕೊಟ್ಟಿದ್ದಾರೆ, ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೀವು ಇಲ್ಲಿ ಟೋಟಲ್ ಅಮೌಂಟ್ ಕೊಟ್ಟಿದ್ದಾರೆ. ಇವಾಗ ಬಂದಿದೆ ನೋಡಿ ಕಂಟಿನ್ಯೂ ಫಾರ್ ಪೇಮೆಂಟ್ ಅಂತ ಮೇಲೆ ಕ್ಲಿಕ್ ಮಾಡಿ ಮತ್ತು ಈ ರೀತಿಯಾಗಿ ಬರುತ್ತೆ. ಡು ಯು ವಾಂಟ್ ಟು ಸಬ್ಮಿಟ್ ದ ಟ್ರಾನ್ಸಾಕ್ಷನ್ ಅಂತ ಬಂದಿದೆ. ಓಕೆ ಅಂತ ಕ್ಲಿಕ್ ಮಾಡಿ. ಮತ್ತೊಂದು ಸಲ ಮೊಬೈಲ್ ನಂಬರು ಇಮೇಲ್ ಅಡ್ರೆಸ್ ಕೇಳ್ತಾ ಇದೆ. ಮತ್ತೊಮ್ಮೆ ಮೊಬೈಲ್ ನಂಬರು ಇಮೇಲ್ ಅಡ್ರೆಸ್ ಹಾಕಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ನೋಡಿ ಕಂಟಿನ್ಯೂ ಕೊಟ್ಟ ನಂತರ ಈ ರೀತಿ UPI ಕೇಳ್ತಾ ಇದೆ. ಫೋನ್ಪೇ, ಗೂಗಲ್ ಪೇ, Paytm ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ಇಲ್ಲಿ ಯಾವುದೊಂದು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ UPI ID ಕೇಳುತ್ತೆ. ಸೊ ನಿಮ್ಮದು ಫೋನ್ಪೇ, ಗೂಗಲ್ ಪೇ ಯಾವುದು UPI ID ಇದೆ ಆ ಒಂದು UPI ID ಹಾಕಿಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ನಾನು ಇವಾಗ ಪೇಮೆಂಟು ಫೋನ್ಪೇ ಮುಖಾಂತರ ಮಾಡ್ತಾಯಿದ್ದೀನಿ. ಅದು ಪೇಮೆಂಟು ಫೋನ್ಪೇ, ಗೂಗಲ್ ಪೇ ಯಾವುದಿದೆ ಅದಕ್ಕೆ ಹೋಗುತ್ತೆ. ಅಲ್ಲಿ UPI ID ಹಾಕೋಣ, ಅದನ್ನು ಪೇಮೆಂಟನ್ನು ಮಾಡ್ಕೊಳ್ಳಿ. ಫೋನ್ಪೇ ಆ್ಯಪಲ್ಲಿ ನಮಗೆ ಶೋ ಆಗುತ್ತೆ ಪೇ ಮಾಡೋದಕ್ಕೆ. ಪೇ ಮಾಡಿದ ನಂತರ ಇಲ್ಲಿ ಮತ್ತೆ ಇನ್ನೂ ಸ್ವಲ್ಪ ಲೋಡಿಂಗ್ ತೊಗೊತಾ ಇರುತ್ತೆ. ನೋಡಿ ಇವಾಗ ಪೇಮೆಂಟ್ ಆಗಿದೆ, ಕನ್ಫರ್ಮಿಂಗ್ ಪೇಮೆಂಟ್ ಅಂತ ಬಂದಿದೆ ನೋಡಿ. ಸ್ವಲ್ಪ ಸೆಕೆಂಡ್ ವೇಟ್ ಮಾಡಬೇಕು. ನೋಡಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂದಿದೆ. 500 ರೂಪಾಯಿ ನಾನು ಪೇಮೆಂಟ್ ಮಾಡಿದ್ದೀನಿ. ನೋಡಿ ಇಲ್ಲಿ ಯುವರ್ ಪೇಮೆಂಟ್ ವಾಸ್ ಸಕ್ಸಸ್ಫುಲ್, ಪ್ಲೀಸ್ ಡೌನ್ಲೋಡ್ ಪ್ರಿಂಟ್ ರಿಸಿಪ್ಟ್ ಫಾರ್ ಫ್ಯೂಚರ್ ರೆಫರೆನ್ಸ್ ಅಂತ ಬಂದಿದೆ. ಇಲ್ಲಿ ಪೇಮೆಂಟ್ ID, ಟ್ರಾನ್ಸಾಕ್ಷನ್ ಸ್ಟೇಟಸ್ಸು, ಅಮೌಂಟು, ಡೇಟು, ಟ್ರಾನ್ಸಾಕ್ಷನ್ ನಂಬರು ಕೊಟ್ಟಿದ್ದಾರೆ. ಸೊ ಇದನ್ನು ಒಂದು ಕಾಪಿ ನಾವು ಪ್ರಿಂಟನ್ನು ತಗೋಬೇಕು, ಒಂದು ಸ್ಕ್ರೀನ್ಶಾಟನ್ನು ತಗೋಬೇಕು. ನಾನು ಒಂದು ಸ್ಕ್ರೀನ್ಶಾಟನ್ನು ತಗೊತಾ ಇದ್ದೀನಿ. ನೋಡಿ ಪ್ರಿಂಟ್ ಅಂತ ತೊಗೊಳ್ಳಿ. ನಿಮಗೆ ಮೇಲ್ ID ಕೂಡ ಒಂದು ರಿಸಿಪ್ಟ್ ಬಂದಿರುತ್ತೆ. ಸೊ ಇವಾಗ ಮತ್ತೊಮ್ಮೆ ನಾವು ಗಾಡಿ ನಂಬರ್ ಹಾಕಿ ನಮಗೆ ಅಲ್ಲಿ ಮತ್ತೆ ಚಲನ್ ತೋರಿಸುತ್ತಾ ಇಲ್ಲ ಅಂತ ಮತ್ತೊಮ್ಮೆ ಸಲ ನಾವು ವೆಹಿಕಲ್ ನಂಬರ್ ಹಾಕಿ ಚೆಕ್ ಮಾಡ್ಕೋಬೇಕು. ಈ ರೀತಿಯಾಗಿ ತುಂಬ ಈಸಿಯಾಗಿ ನಿಮ್ಮ ಒಂದು ಈ ಚಲನನ್ನು ಆನ್ಲೈನ್ ಮುಖಾಂತರ ಪೇ ಮಾಡೋದನ್ನು ಹೇಳಿಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊತೀನಿ. ಇದರಲ್ಲಿ ಏನಾದರೂ ಡೌಟ್ಸ್ಗಳು ಇದ್ದರೆ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಆ ಕಮೆಂಟಲ್ಲಿ ನಿಮಗೆ ಉತ್ತರನ ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.